ಈಗ ಚರ್ಚೆಯನ್ನ ಆರಂಭ ಮಾಡೋಣ. ಸುಮಲತಾ ಅವರ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ರಾಜಕೀಯ ಚಿತ್ರಣಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡುತ್ತೆ. ಚರ್ಚೆಯಲ್ಲಿ ಇವತ್ತು ನಮ್ಮ ಜೊತೆ 4 ಗಣ್ಯ ಅತಿಥಿಗಳು ಭಾಗಿಯಾಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲೇದಾಗಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ನಾಗರಾಜ್ ಯಾದವ್ ಅವರು, ಕಾಂಗ್ರೆಸ್ MLC ಹಾಗೆ ಕಾಂಗ್ರೆಸ್ನ ಮುಖ್ಯ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಅವರು, ಬಿಜೆಪಿಯ ಮುಖ್ಯ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಝೂಮ್ ನಲ್ಲಿ ಜಾಯ್ನ್ ಆಗ್ತಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಜ್ಮಾ ನಜೀರ್ ಅವರು, JDS ವಕ್ತಾರರು ಕೂಡ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಜ್ಮಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಿವಕುಮಾರ್ ಅವರು, ಹಿರಿಯ ಪತ್ರಕರ್ತರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರೇ, ನಿಮಗೆ ಸ್ವಾಗತ. ನಾಗರಾಜ್ ಯಾದವ್ ಅವರಿಂದನೇ ಶುರು ಮಾಡ್ತೀನಿ. ನಾಗರಾಜ್ ಯಾದವ್ ಅವರೇ, ಅಂಬರೀಶ್ ಅವರು ಕಾಂಗ್ರೆಸ್ನಲ್ಲಿ ಇದ್ದಂಥವರು, ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವರಲ್ಲಿ ಅವರ ಪಾತ್ರನೂ ಕೂಡ ದೊಡ್ಡದಿರುವಂಥದ್ದು. ಇನ್ನ ಅವರ ಪತ್ನಿ MP ಆಗ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಕೊಡುಗೆನೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇವತ್ತು ನನ್ನ ಬೆಂಬಲ ಬಿಜೆಪಿಗೆ ಅಂತ ಘೋಷಣೆ ಮಾಡಿದ್ರು. 4 ವರ್ಷದ ತೊಳಲಾಟದ ನಂತರ ಏನ್ ಹೇಳಿಕ್ ಬಯಸ್ತೀರಾ? ನೋಡಿ, ಅಂಬರೀಷ್ ಅವರ ಅನಿಸಿಕೆಗಳ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಸುಮಲತಾ ಮೇಡಮ್ ಅಂತಕ್ಕಂಥ ನನಗೆ ಅನ್ನಿಸ್ತಾ ಇದೆ. ಆವತ್ತಿನ ದಿವಸ ಅವರು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡೋಕ್ಕೆ ಹೋದರು. ನಾವು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಏನು ಅಂತಂದರೆ ಆ ಅಲಯನ್ಸ್ ಪಾರ್ಟ್ನರ್ ಇದ್ದಂಥ JDSಗೆ ಬಿಟ್ಕೊಡ್ತಕ್ಕಂಥ ಅನಿವಾರ್ಯತೆ ನಮಗಿತ್ತು. JDS ಅವ್ರದ್ದು ಸೀಟ್ ಆಗಿತ್ತದು. ಆ ಕಾರಣಕ್ಕೋಸ್ಕರ ನಾವು ಸೀಟ್ ಕೊಡ್ಲಿಕ್ಕೆ ಬರಲಿಲ್ಲ. ಸೊ ಶಿ ಕಂಟೆಸ್ಟೆಡ್ ಇಂಡಿಪೆಂಡೆಂಟ್. ಅಲ್ಲಿರ್ತಕ್ಕಂಥ ನಮ್ಮಲ್ಲಿ ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರೆ ಅವನ್ನೆಲ್ಲ ಪಕ್ಷದಿಂದ ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಾವು ಯಾಕಂದರೆ ನಾವು ಅಲಯನ್ಸ್ ಪಾರ್ಟ್ನರ್ಸ್ ಗೌರವ ಕೊಟ್ಟಿದ್ದುವಾಗ ವಿಚಾರ ಈಗ ಬಂದಿರತಕ್ಕ ಆಗ ನಡೆದಂಥ ಎಪಿಸೋಡ್ಗಳು ಬೇರೆ, ಈಗ ನಡೀತಾ ಇರ್ತಕ್ಕಂಥ ಎಪಿಸೋಡ್ಗಳು ಬೇರೆ. ಈಗ BJP ಅವರಿಗೆ ಏನಾದರೂ ಮಾಡಿ ನಾವು ಹಳೆ ಮೈಸೂರಲ್ಲಿ ನಮ್ಮ ಬೇರುಗಳನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಆಲೋಚನೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು, ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ದಟ್ ಈಸ್ ಆಲ್ಸೋ ಇಟ್ಸ್ ಕಾಮನ್ ಇನ್ ಎನಿ ಪೊಲಿಟಿಕಲ್ ಪಾರ್ಟಿ. ಅವ್ರು ಗೆಲ್ಲಬೇಕು ಅನ್ನೋದಾದರೆ, ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರಬೇಕು ಅನ್ನೋದಾದರೆ ದೇ ಶುಡ್ ಎಲ್ಲ ಕಡೆ ಗೆದ್ದು ಬರಬೇಕು ಅಂತಕ್ಕಂಥ ಆಲೋಚನೆಗಳು ಇರ್ತವೆ. ವಿಚಾರ ಬಂದಿರತಕ್ಕಂಥದ್ದು ಮುಳುಗುವ ಹಡಗಿನಲ್ಲಿ ಇನ್ನೊಬ್ಬರು ಸೇರಿಕೊಂಡ್ರು ಕೂಡ ಏನು ಪ್ರಯೋಜನ ಆಗ್ತದೆ? BJP ಅಂತೂ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಮುಳುಗುವ ಹಡಗು ಅಂತ ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಅವ್ರಿಗೆ ಬಿಟ್ಟ ವಿಚಾರ. ಇಟ್ ಈಸ್ ಹರ್ ಚಾಯ್ಸ್. ಹೂ ಆಮ್ ಐ ಟು ಕ್ವಶ್ಚನ್ ದ್ಯಾಟ್? ನಮಗೆ ಅದನ್ನ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಯಾಕೆಂದರೆ ನಾವು ನಮ್ಮ ಪಕ್ಷವನ್ನು ಸದೃಢಗೊಳಿಸಬೇಕು ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಮಗೆ ಗೊತ್ತಿರೋ ಪ್ರಕಾರ JDS ಮತ್ತು ಕಾಂಗ್ರೆಸ್ಸು ಯಾವಾಗಲೂ ಕೂಡ ಎದುರಾಗಿ ನಿಂತ್ಕೊಂಡು ಕೆಲಸ ಮಾಡಿ ಹೋರಾಟ ಮಾಡ್ತಕ್ಕಂಥ ಜಾಗ ಆದರೆ ಮಂಡ್ಯನೇ ಇರ್ಬೋದು, ಹಳೆ ಮೈಸೂರು ಇರ್ಬೋದು. ಅಲ್ಲಿ BJPಗೆ ಸ್ಪೇಸೇ ಇಲ್ಲ ಅಂತಕ್ಕಂಥ ವಿಚಾರ ಹೇಳ್ತೀನಿ. ಎಲ್ಲೋ ಅಲ್ಲಿ ಇಲ್ಲಿ ಒಂದು ಪ್ರೀತಮ್ ಗೌಡ ಅಂತ ಯಾರೊಬ್ಬರು ಬಂದಿರ್ಬೋದು ಆ ಹಳೆ ಮೈಸೂರು ಭಾಗದಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪೀಪಲ್ಸ್ ಪರ್ಸೆಪ್ಷನ್ ಈಸ್ ಅಗೇನ್ಸ್ಟ್ ದ ರೂಲಿಂಗ್ ಪಾರ್ಟಿ ಟುಡೇ. ಅದಕ್ಕೆ ನೂರಾರು ಕಾರಣಗಳಿರ್ತಕ್ಕಂಥದ್ದು. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳಿರ್ಬೋದು, ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಇತಿಹಾಸವನ್ನು ನೋಡಿದಾಗ 85ರಿಂದ 50ವರೆಗೂ ರಾಮಕೃಷ್ಣ ಹೆಗಡೆ ಕಾಲದಲ್ಲೇ ಲಾಸ್ಟ್ ಆಗಿರ್ತದೆ ಆಡಳಿತ ಪಕ್ಷ ಅಧಿಕಾರ ಬಂದಿರತಕ್ಕಂಥದ್ದು. ಆವತ್ತಿಂದ ಇವತ್ತು ಎಲ್ಲ ಆಡಳಿತ ಪಕ್ಷಗಳು ಸೋತು ಸುಣ್ಣ ಆಗಿರ್ತಕ್ಕ ನಾವು ನೋಡಿದ್ದೇವೆ. ನಾವು ಕೂಡ ಬಹಳ ಹುಮ್ಮಸ್ಸಿಂದವಾಗಿ SM ಕೃಷ್ಣ ಅವರಿದ್ದಾಗ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರ್ತೀನಿ ಅಂತ ಹೇಳಿದ್ವಿ. ಸಿಂಗಲ್ ಪಾರ್ಟಿ 130 ಸೀಟ್ ಇದ್ದು ನಾವು 65 ಬಂದಿದ್ದು ನಾವು ನೋಡಿದ್ದೀವಿ. ಈ ರಾಜ್ಯದ ಪೊಲಿಟಿಕಲ್ ಚಿತ್ರಣವೇ ಬೇರೆ ಆಗ್ತದೆ. ಸಿದ್ದರಾಮಯ್ಯವರು ನಾವು ಕೊಟ್ಟಂಥ ಎಲ್ಲ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ರು ಕೂಡ ನಾವು 80 ಸೀಟ್ ನಿಲ್ಲಬೇಕಾಯಿತು. ಅಂದರೆ ಅರ್ಥ ಏನು ಅಂತಂದರೆ, ಆಡಳಿತ ಪಕ್ಷವಾಗಿ ಮತ ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯ ಪರಿಪಾಟಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಈ BJPಗೆ ಅವ್ರದ್ದೇ ಆದಂಥ ಆ್ಯಂಟಿ ಇನ್ಕಂಬೆನ್ಸಿ, ಅವ್ರದ್ದೇ ದೊಡ್ಡ ಕೊಡುಗೆ. ಇವತ್ತು ವಿರೂಪಾಕ್ಷನವರೆಗೂ ನೋಡಿದಾಗ ನೂರಾರು ಕೇಸುಗಳನ್ನು ನಾವು ವ್ಯಾಖ್ಯಾನ ಮಾಡ್ತೀವಿ. 2 ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಪಕ್ಷ ಕರ್ನಾಟಕ ರಾಜ್ಯವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದೆ. ಭ್ರಷ್ಟಾಚಾರ ಮುಳುಗಿರ್ತಕ್ಕಂಥದ್ದು, ಯಾವುದೇ ಕೆಲಸಗಳನ್ನು ಮಾಡ್ತಕ್ಕಂಥದ್ದಲ್ಲ. ಮತ್ತು ಈ ರಾಜ್ಯವನ್ನು ಭಾಷೆಯ ಧರ್ಮದ ಹೆಸರಿನಲ್ಲಿ ಹೊಡಿತಕ್ಕಂತಹ ಕೋಮುವಾದಿಗಳು ಯಾರು ಇದ್ದರೆ ಈ BJP ಆ ಮುಳುಗಿನ ಹಡಗಿಗೆ ಪ್ರಶ್ನೆ ಸೇರಿದೆ. ಆದ್ರೆ ಆ ಹಡಗು ಇನ್ನ ಬೇಗ ಮುಳುಗ್ತದೆ ಹೊರತು ಏನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. MG ಮಹೇಶ್ ಅವರೇ, ಎಕ್ಸ್ಪ್ರೆಸ್ ವೇ ಈಗ ನೀವು ಲೋಕಾರ್ಪಣೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪ್ರೆಸ್ ವೇ ಜೊತೆಗೆ ಪಕ್ಷ ಸಂಘಟನೆನೂ ಕೂಡ ಎಕ್ಸ್ಪ್ರೆಸ್ ಆಗಿ ಮುನ್ನುಗ್ತಾ ಇರುವಂತದ್ದು. ಮಂಡ್ಯದಲ್ಲಿ ಈಗ ಸುಮಲತಾ ಅಂಬರೀಶ್ ಅವರು BJPಗೆ ಬೆಂಬಲ ಅಂತ ಹೇಳಿದ್ದು ಎಷ್ಟು ಮಟ್ಟಿಗೆ ವೇಗ ಮತ್ತೆ ಬಲವನ್ನ ತುಂಬುತ್ತಾ ಇದೆ BJPಗೆ? ಖಂಡಿತವಾಗ್ಲು ಒಳ್ಳೆ ಪ್ರಶ್ನೆಯನ್ನ ಬಹಳ ಚಂದ ಕೇಳಿದ್ದೀರಿ ನೀವು. ಅದಕ್ಕೂ ಮುಂಚೆ ನನ್ನ ಸ್ನೇಹಿತರಾದಂತ ನಾಗರಾಜ್ ಯಾದವ್ರಿಗೆ ಭಾರತದಲ್ಲಿ ಮುಳುಗ್ತಾ ಇರೋದು, ಅಸ್ತಂಗತ ಆಗ್ತಾ ಇರೋದು ಕರ್ನಾಟಕಕ್ಕೆ ಬನ್ನಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ಮಾತಾಡೋಣ. ಕರ್ನಾಟಕ ರಾಜ್ಯದ 2023 ಚುನಾವಣೆ ವಿಚಾರ, ಸುಮಲತಾ ಮೇಡಮ್ ಸೋದರಿಯಾಗಿ ಗೌರವ ಕೊಡ್ತಕ್ಕಂಥ ಒಂದು ಕಡೆ ಆದ್ರೆ, ನೀವು ಅವ್ರನ್ನ ಕರ್ಕೊಂಡು ಅವ್ರನ್ನ ಮುಳುಗಿಸ್ತೀರಿ ಅಂತಕ್ಕಂಥ ಆತಂಕದ ವಿಚಾರ. ಕರ್ನಾಟಕ ವಿಚಾರ ಮಾತಾಡ್ಲಿಲ್ಲ, ವಿಷಯಾಂತರ ಮಾತಾಡಕ್ಕೆ ಮಂಡ್ಯ ಕಡೆಗೆ ಬನ್ನಿ,
ಬನ್ನಿ. ಸರ್ ಕಿತ್ತಾಡೋದ್ ಬೇಡ. ನೀವು ಓಕೆ ನೋಡಿ, ಮಹೇಶ್ ಅಲ್ಲ, ಸತ್ಯವನ್ನು ಹೇಳ್ತಾ ನೋಡಿ, ಇದ್ದೀನಿ ನಾನು. ಒಂದು ಮಾತು ತಮ್ಮ ಪ್ರಶ್ನೆಯನ್ನ ನಾನು ಉತ್ತರ ಕೊಡ್ತಾ ಇದ್ದೀನಿ. ತ್ಯಾಗರಾಜ್ ಯಾದವ್ ಸ್ವಲ್ಪ ಇರಿ. ಕರ್ನಾಟಕದ ಮಟ್ಟಿಗೆ ಏನು ಮಾತಾಡಿ. ಅಂತಂದ್ರೆ ತಾವು ಪ್ರಶ್ನೆ ಕೇಳಿದಿರಿ, ಸುಮಲತಾ ಅವರ ಬೆಂಬಲ. ಹ್ಮ್ ಖಂಡಿತವಾಗ್ಲೂ ಮಂಡ್ಯದಂತ ಜಿಲ್ಲೆ ಒಳಗಡೆ ನಮ್ಗೆ ಬಹಳ ಒಂದು ಶಕ್ತಿ ಮತ್ತೆ ನಮ್ಮೆಲ್ಲರಿಗೂ ಒಂದು ಉತ್ತೇಜನ ಸಿಗ್ತಕ್ಕಂತ ಕಾರ್ಯ ಇವತ್ತಾಗಿದೆ. ಈ ದೇಶದ ಒಬ್ಬ ಯುಗ ಪುರುಷರ ರೀತಿಯಲ್ಲಿ ಒಬ್ಬ ಆದರಣೀಯ ನರೇಂದ್ರ ಮೋದಿ ಅವರು ಯಾವುದೇ ಜಿಲ್ಲೆ ಇರ್ಬೋದು, ಇಡೀ ದೇಶದ ಸರ್ವಾಂಗೀಣ ವಿಕಾಸಕ್ಕೆ, ಸರ್ವಾಂಗೀಣ ವಿಕಾಸ ಅಂತಂತಂದ್ರೆ ಭಾರತದ ಪ್ರತಿಯೊಂದು ಪ್ರದೇಶವೂ ವಿಕಾಸ ಆಗ್ಬೇಕು. ಅಲ್ಲಿ ಬಿಜೆಪಿಗೆ ಜನ ಮನ್ನಣೆ ಕೊಡದೇ ಇದ್ರೂ ಪರವಾಗಿಲ್ಲ, ನಾವ್ ಯಾವ್ದೋ ಒಂದು ಕ್ಷುಲ್ಲಕ ಸ್ವಜನ ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಡ್ಲಿಲ್ಲ. ನಾವು ಬಹಳ ದೊಡ್ಡದಾದಂತ ಬೆಳವಣಿಗೆಯನ್ನ, ಪ್ರಗತಿಯನ್ನ ಭಾರತದ ಪ್ರತಿಯೊಂದು ಜಿಲ್ಲೆ ಒಳಗಡೆ ಪ್ರತಿಯೊಂದು ಗ್ರಾಮವನ್ನು ಕೂಡ ಸರ್ವಾಂಗೀಣ ವಿಕಾಸ ಆಗ್ಬೇಕು, ತನ್ಮೂಲಕ ಭಾರತ ಎದ್ದು ನಿಲ್ಬೇಕು ಅಂತಕ್ಕಂತ ಆಸೆಯಿಂದ ನಾವು ಪ್ರತಿಯೊಂದು ಭಾಗದಲ್ಲಿ ಈ ತರ ಮಾಡ್ತಾ ಇದೀವಿ. ನಮ್ಮ ಈ ಕಾರ್ಯವನ್ನ ನೋಡಿದಂಥದ್ದು, ಡೆವಲಪ್ಮೆಂಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅನೇಕ ಜನ ಬೇರೆ ಬೇರೆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿ ಅವ್ರನ್ನ ಬೆಂಬಲಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ನಾವ್ ಯಾರು ಈ ಚಿಲ್ಲರೆ ರಾಜಕಾರಣ ಕಾಂಗ್ರೆಸ್ಸಿಗರು ಮಾತಾಡ್ತಾರಲ್ಲ, ಆ ತರ ನಾವು ಚಿಲ್ಲರೆ ರಾಜಕಾರಣ ಅಲ್ಲ. ನಮ್ದೇನಿದ್ರು ಒಂದು ವ್ಯಾಲ್ಯೂ ಬೇಸ್ಡ್ ಒಂದು ಮೌಲ್ಯ. ಪ್ರಸ್ತುತ ಮಂಡ್ಯ ವಿಚಾರಕ್ಕೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಖಂಡಿತವಾಗ್ಲು ಸುಮಲತಾ ಅವರು ಬಂದು ನಮ್ಗೆ ಏನು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ 23ರ ಏನು ನಮ್ಮ ವಿಧಾನಸಭಾ ಚುನಾವಣೆ ಇದೆ, ಈ ಮೈಸೂರು ಭಾಗದಲ್ಲಿ ಈಗ ನಮ್ಮ ಸ್ನೇಹಿತರು ನಾಗರಾಜದವರು ಹೇಳಿದ್ರಲ್ಲ, ಏನು ಬಹಳ ಎಲ್ಲೂ ಇಲ್ದಿರ್ತಕ್ಕಂಥ ಬಿಜೆಪಿ ಅಂತೇಳಿ, ಅಳಿಯನ ಕುರುಡು ಬೆಳಗಾಗೋದ್ರೊಳಗೆ ಅಂತ ಹೇಳಿ ಕಾಂಗ್ರೆಸ್ಸಿನ ಶಕ್ತಿ ಸಾಮರ್ಥ್ಯ ಏನು ಅಂತೇಳಿ ಬಹಳ ದೂರ ಅಲ್ಲ, ಮೇ 16ನೇ ತಾರೀಕು 17ನೇ ತಾರೀಕು ಬಟ್ಟ ಬಯಲಾಗತ್ತೆ. ಕಟ್ಟ ಕಡೆಯ ಮೊಳೆಯನ್ನ ಕರ್ನಾಟಕದ ಜನ ಕೂಡ ಮಾಡ್ತಾರೆ. ಏನು ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕು ಅಂತೇಳಿ ಏನ್ ಗಾಂಧೀಜಿಯ ಕನಸನ್ನ ಕರ್ನಾಟಕದಿಂದ ಅದನ್ನ ನನಸು ಮಾಡ್ತಕ್ಕಂತ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ. ಓಕೆ ನಾನು ಜೆಡಿಎಸ್ ವಕ್ತಾರರಿಂದ ರಿಯಾಕ್ಷನ್ ತಗೊಳ್ತೀನಿ. ನಜ್ಮಾ ನಜೀರ್ ಅವರು ಕೂಡ ಇದ್ದಾರೆ. ಮಹೇಶ್ ಅವರೇ, ನಜ್ಮಾ ನಜೀರ್ ಅವ್ರನ್ನ ಮಾತನಾಡಿಸ್ಲಿಕ್ಕೂ ಮುಂಚೆ ಹನಕೆರೆ ಶಶಿಕುಮಾರ್ ಅವರು, ಸುಮಲತಾ ಆಪ್ತರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದಾರೆ. ಶಶಿಕುಮಾರ್ ಅವರೇ ಸ್ವಾಗತ. ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಜ್ಮಾ ಅವರ ರಿಯಾಕ್ಷನ್ ಪಡ್ಕೊಳ್ತೀನಿ. ನಜ್ಮಾ ಅವರೇ, ಗಮನಿಸ್ತಾ ಇದ್ವಿ ಸುಮಲತಾ ಅವರ ಕಂಪ್ಲೀಟ್ ಆದಂತ ಸುದ್ದಿಗೋಷ್ಠಿಯಲ್ಲಿ ಅವರ ಪ್ರತಿ ಮಾತುಗಳು ಕೂಡ ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿದ್ದು, ಕುಟುಂಬ ರಾಜಕಾರಣವನ್ನೇ ಟಾರ್ಗೆಟ್ ಮಾಡಿದ್ದು, ಮಹಿಳೆಯರಿಗೆ ಸ್ವಲ್ಪ ಕೊಡಬೇಕಾದಂತ ಗೌರವವನ್ನು ಕೂಡ ಕೊಡ್ಲಿಲ್ಲ, ಹೆಜ್ಜೆ ಹೆಜ್ಜೆಗೂ ಕಿರುಕುಳ ಅಂತ ಹೇಳಿದ್ರು. ಮಂಡ್ಯದಲ್ಲಿ ಸ್ವಚ್ಛ ರಾಜಕಾರಣ ಇನ್ನು ಮುಂದೆ ಶುರುವಾಗುತ್ತೆ ಅಂತ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ಬೇಕು ಅಂತ ಹೇಳಿ ಸುಮಲತಾ ಅವರು ಜೆಡಿಎಸ್ ಪಕ್ಷಕ್ಕೆ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಅವರು ಬಿಜೆಪಿಗೆ ಸೇರ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಆದ್ರೆ ಅವ್ರು ಕೊಟ್ಟಿರೋ ಕಾರಣ ಅಭಿವೃದ್ಧಿಯನ್ನ ಕಾರಣವನ್ನ ತೋರಿಸಿ ನಾನು ಬೆಂಬಲವನ್ನ ಸೂಚಿಸ್ತಾ ಇದ್ದೀನಿ ಅಂತ ಹೇಳಿ. ಯಾವ ಅಭಿವೃದ್ಧಿ ಸ್ವಾಮಿ? ರಸ್ತೆಗಳನ್ನ ಮಾಡೋದ್ ಅಭಿವೃದ್ಧಿನಾ? ಬರೀ ರಸ್ತೆಗಳನ್ನ ಕಟ್ಬಿಟ್ರೆ ಅಭಿವೃದ್ಧಿ ಅಲ್ಲ. ಇವತ್ತು ದೇಶದ ಹ್ಯೂಮನ್ ಇಂಡೆಕ್ಸ್ ಎಷ್ಟಿದೆ, ಹ್ಯಾಪಿನೆಸ್ ಇಂಡೆಕ್ಸ್ ಎಷ್ಟಿದೆ, ಹೆಲ್ತ್ ಇಂಡೆಕ್ಸ್ ಓಕೆ, ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಜ್ಮಾ ಅವರೇ, ಶಿವಕುಮಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಶಿವಕುಮಾರ್ ಅವರೇ, ಸುಮಲತಾ ಬಿಜೆಪಿಗೆ, ಸ್ಪೆಷಲಿ ಮಂಡ್ಯ ಭಾಗದಲ್ಲಿ ಅವರು ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದಂತ ವಿಚಾರ ಇದೆಯಲ್ಲ, ಸುಮಲತಾ ಮತ್ತೆ ಬಿಜೆಪಿ ಇಬ್ಬರಿಗೂ ಪರಸ್ಪರ ಅನಿವಾರ್ಯತೆ ಮತ್ತೆ ಅವಲಂಬನೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಈ ವಿಚಾರದಲ್ಲಿ ನೋಡೋದಾದ್ರೆ ಅಟ್ ಪ್ರೆಸೆಂಟ್? ಇವತ್ತು ಬಹಳ ಸ್ಟ್ರಾಟಜಿಕ್ ಮೂವ್ ಮಾಡಿದ್ದಾರೆ. ಯಾಕಂದ್ರೆ ಶಿ ವಾಸ್ ಏನು ಒಂದು 6 ತಿಂಗಳು, 1 ವರ್ಷ, 2 ವರ್ಷದಿಂದ ಅವರು ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ದಿ ಪಾರ್ಲಿಮೆಂಟ್ ಅವರು ಬಿಜೆಪಿ ಜೊತೆನೆ ಏನು ಬೆಂಬಲ ವ್ಯಕ್ತಪಡಿಸಿ ಬಹಳಷ್ಟು ಕೆಲಸಗಳು ಅವರೇ ಹೇಳಿದ್ರೆ. ಮೈ ಶುಗರ್, ಪಾಂಡುಪುರ ಶುಗರ್ ಫ್ಯಾಕ್ಟರಿ ಬಹಳಷ್ಟು ಲಿಸ್ಟ್ ಮಾಡಿದ್ದಾರೆ, ಇದನ್ನೆಲ್ಲ ನಾನು ಮಾಡಿದೀನಿ ಅಂತ. ಅಂದ್ರೆ ಇವತ್ತು ಅವ್ರಿಗೆ ಅನಿವಾರ್ಯತೆ ಇತ್ತು. ಒಂದು ಅಸೆಂಬ್ಲಿ ಎಲೆಕ್ಷನ್ ಬಂದಿದ್ರಿಂದ, ಅಸೆಂಬ್ಲಿ ಎಲೆಕ್ಷನ್ ಇರೋದ್ರಿಂದ ಅವರ ಫಾಲೋವರ್ಸ್ ನ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ಬೇಕಾಗಿದ್ದು ಮೊದಲನೇ ಅಜೆಂಡಾ. ಅವರು ಎಷ್ಟೇ ಡಿನೇ ಮಾಡ್ಲಿ ಹೇಳಿ, ಅದು ಮೊದಲನೇ ಅಜೆಂಡಾ ಆಗಿತ್ತು. ಎರಡನೇದಾಗಿ ಅವ್ರಿಗೆ ಎಲ್ಲರೂ ಪೊಲಿಟಿಕಲ್ ಸ್ಪೇಸ್ ಇರ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ, ಜೆಡಿಎಸ್ ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 6 ಜನ, 5 ಜನ, 4 ಜನ ಅಭ್ಯರ್ಥಿಗಳಿರುವಂತದ್ದು ನಾವು ನೋಡ್ತಾ ಇದೀವಿ. ಇಲ್ಲಿ ಅಟ್ಲೀಸ್ಟ್ ಇವ್ರ ಫಾಲೋವರ್ಸ್ ನ ಕೆಲವು ಕ್ಷೇತ್ರಗಳೆಲ್ಲ ಅಕಾಮಿಡೇಟ್ ಮಾಡ್ಬೇಕಾಗಿತ್ತು. ಹಂಗಾಗಿ ಅನಿವಾರ್ಯತೆ ಇತ್ತು, ಅವರು ಹೋಗಿದ್ದಾರೆ. ಇನ್ನ ಇರೋ ಬಿಜೆಪಿಯಲ್ಲಿ ಖಾಲಿ ಇತ್ತು ಒಂದು, ಇನ್ನು ಇರೋದು ಇನ್ನೊಂದು ವರ್ಷ. ಅವ್ರಿಗೆ ಇರೋದು ಒಂದು ಟರ್ಮು, 1 ವರ್ಷದ 2 ತಿಂಗಳೇನೋ ಇದೆ. ಆದಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ನಾವು ಮಾಡ್ಕೊಂಡ್ ಬರ್ಬೇಕು.
ಇನ್ನಷ್ಟು ಗ್ರಾಂಟ್ಸ್ ತರಬೇಕು ಅನ್ನೋ ವಿಶ್ವಾಸನು ಇನ್ನೊಂದ್ ಕಡೆ ಒಂದು ನಂಬಿಕೆ ಇತ್ತು. ಆ ತರದ ಒಂದು ವಿಶ್ವಾಸ ಗಳಿಸ್ಬೇಕು ಅನ್ನೋದು ಡೆಫಿನೆಟ್ ಆಗಿ ಅದು ಒಂದು ಅಜೆಂಡಾ ಇರುತ್ತೆ. ಆದ್ರೆ ಇವತ್ತು ಸುಮಲತಾಗೆ ಚಾಲೆಂಜಸ್ ಎಷ್ಟು ಅವಕಾಶ ಓಪನ್ ಆಗಿದೆ ಅಷ್ಟೇ ದೊಡ್ಡ ಚಾಲೆಂಜಸ್ ಓಪನ್ ಆಗಿದೆ. ಒಂದು ಅವ್ರಿಗಿರುವಂತ ಒಂದು ಫ್ಯಾನ್ ಫಾಲೋಯಿಂಗ್ ಏನಿತ್ತು ಅದನ್ನ ಮತ್ತೆ ಇವರು ಫಾಲೋ ಮಾಡ್ತಾರ ಬಿಜೆಪಿಗೆ ಹೋದ್ರೆ ಅಂತ. ಅಕಸ್ಮಾತ್ ಬಿಜೆಪಿಗೆ ನಾನು ಬೆಂಬಲ ಸೂಚಿಸಿದ್ರೆ ಆ ವೋಟ್ ಟ್ರಾನ್ಸ್ಫರ್ ಮಾಡಿಸ್ತಾರ. ವಾಟ್ ಪರ್ಸೆಂಟೇಜ್ ಆಫ್ ದಿ ವೋಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಬಿಜೆಪಿ. ಅಂಡ್ ಸೆಕೆಂಡ್ ಥಿಂಗ್, ಎಲ್ಲಿ ಇವ್ರಿಗೆ ಕಾಂಗ್ರೆಸ್ ಮತ್ತೆ ರೈತ ಸಂಘ ಇವ್ರ ಹಿಂದ್ಗಡೆ ಲೀಡರ್ಸ್ ಲೆವೆಲ್ ಅಲ್ಲಿ ಇಲ್ಲದೆ ಇದ್ರೂ ಕೇಡರ್ಸ್ ಲೆವೆಲ್ ಅಲ್ಲಿ ಬಹಳಷ್ಟು ಇವರು ದೇ ಆರ್ ಥ್ರೋನ್ ವೇ ಬಿಹೈಂಡ್ ಆರ್. ಅವ್ರ ಇಂಟ್ರೆಸ್ಟ್ ನ ಯಾವ ತರ ಪ್ರೊಟೆಕ್ಟ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ನ ಮತ್ತೆ ಆ ವರ್ಕರ್ಸ್ ವಿಶ್ವಾಸ ಗಳಿಸುವಂತ ಪ್ರಯತ್ನ ಎಲ್ಲಿ ವಿಫಲರಾಗ್ತಾರೆ, ಇಲ್ಲ ಸಕ್ಸಸ್ಫುಲ್ ಆಗ್ತಾರ. ಇಲ್ಲ ರೈತ ಸಂಘ ನೋಡಿ, ರೈತ ಸಂಘ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಇಡೀ ಒಂದು ಕ್ಷೇತ್ರದಲ್ಲಿ 30,000 20,000 ಓಟು 50,000 ಓಟು ಇಟ್ಕೊಂಡಿರುವಂತ ಒಂದು ರೈತ ಸಂಘ ಇದೆ. ಆ ಇಡೀ ರೈತ ಸಂಘ ಇವರಿಗೆ ಸಪೋರ್ಟ್ ಮಾಡಿತ್ತು ಸುಮಲತಾ ಅವ್ರಿಗೆ. ಅವ್ರ ಪರಿಸ್ಥಿತಿ ಏನು? ಹಂಗಾಗಿ ಇವತ್ತು ಎಷ್ಟು ಅವಕಾಶಗಳು ಓಪನ್ ಆಗಿದೆಯೋ ಸುಮಲತಾಗೆ ಅಷ್ಟೇ ದೊಡ್ಡ ಚಾಲೆಂಜಸ್ ಇವತ್ತು ಸುಮಲತಾ ಮುಂದೆ ಬಂದಿದೆ. ಅಂದ್ರೆ ಇವತ್ತು ಬಿಜೆಪಿಗೆ ಹೋಗೋದನ್ನ ಅವ್ರು ಡಿಫೆಂಡ್ ಮಾಡ್ಕೊಂಡಿರ್ಬೋದು. ನಾನು ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ನಾವು ಒಪ್ಪಿ ಹೋಗ್ತಾ ಇದ್ದೀನಿ, ಬಿಜೆಪಿಗೆ ನಾನು ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿರ್ಬೋದು. ಅಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಡೆಫಿನೆಟ್ ಆಗಿ ಇವತ್ತು ಒಂದು ದೊಡ್ಡ ಇಶ್ಯೂ ಆಗಿ ಅದ್ರ ಮೇಲೆ ಇವತ್ತು ಚುನಾವಣೆಗಳು ಗೆಲ್ತಾ ಇದಾರೆ, ಚುನಾವಣೆ ಮಾಡ್ತಾ ಇದಾರೆ. ಆದ್ರೆ ಮಂಡ್ಯ ಅಂತ ಜಿಲ್ಲೆಯಲ್ಲಿ ವರ್ಕೌಟ್ ಆಗುತ್ತಾ? ಯಾಕಂದ್ರೆ ಮಂಡ್ಯ ಗೊತ್ತಿರ್ಬೇಕು ನಿಮ್ಗೆ, ಇಟ್ ಇಸ್ ವೆರಿ ಏನು ಇಟ್ ಇಸ್ ವೆರಿ ಡಿಫ್ರೆಂಟ್. ಇದು ಒಂದೇ ಒಂದು ಕಮ್ಯುನಿಟಿ, ಒಂದು ಪ್ರಬಲವಾದಂತ ಒಂದು ಸಮುದಾಯ ಎರಡು ಪಕ್ಷಗಳ ನಡುವೆ ಇದೆ. ಅಂದ್ರೆ ಇವಾಗ ಬಿಜೆಪಿಗೆ ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಿಜೆಪಿನೂ ಇವತ್ತು 2013 ಇದ್ದಿದ್ದ ಪರಿಸ್ಥಿತಿ ಬಿಜೆಪಿಗೆ ಇಲ್ಲ. ಯಾಕಂದ್ರೆ ಇವತ್ತು ಬಿಜೆಪಿಗೆ ಒಳ್ಳೆ ಅವಕಾಶಗಳಿದಾವೆ. ಒಂದು 10% 15% ವೋಟ್ ಟ್ರಾನ್ಸ್ಫರ್ ಆದ್ರೇನು ಸುಮಲತಾ ಇಂದ ಒಂದೆರಡು ಕ್ಷೇತ್ರದಲ್ಲಿ ಬಹಳಷ್ಟು ಗೆಲ್ಲಕ್ಕಾಗದೆ ಹೋದ್ರು ಸೋಲಿಸುವಂತ ಒಂದು ಕೆಲಸ ಆಗ್ಬೋದಾ ಸುಮಲತಾ ಬೆಂಬಲದಿಂದ ಅಂತ ಅದನ್ನ ಚರ್ಚೆ ಮಾಡೋಣ ಸರ್. ಈಗ ನಮ್ ಜೊತೆ ಅನಕೆರೆ ಶಶಿಕುಮಾರ್ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ತೀನಿ, ಆಮೇಲೆ ರಿಯಾಕ್ಷನ್ ತಗೊಳ್ತೀನಿ. ಶಶಿಕುಮಾರ್ ಅವರೇ, ಇಲ್ಲಿ ಏನ್ ಮಾಡ್ತಾರೆ ಸುಮಲತಾ ಅವರು? 4 ವರ್ಷದಿಂದಲೂ ಕೂಡ ಗೊಂದಲದಲ್ಲೇ ಮುಳುಗೋಗಿದ್ರು ಅನ್ನುವಂತ ಚರ್ಚೆಗಳಿತ್ತು. ಅದರ ಜೊತೆಗೆ ಇವ್ರು ನಿಂತ್ಕೊಂಡಂತ ಸಂದರ್ಭದಲ್ಲಿ ಎಲೆಕ್ಷನ್ ಅಲ್ಲಿ ಸ್ವಾಭಿಮಾನದ ಹೆಸರಲ್ಲಿ ಓಟನ್ನ ಕೇಳಿದ್ರು. ಕಾಂಗ್ರೆಸ್, ರೈತ ಸಂಘದ ಕಾರ್ಯಕರ್ತರುಗಳು, ಅದರ ಜೊತೆಗೆ ಸಾಕಷ್ಟು ಜನ ನಾಯಕರುಗಳು, ಈವನ್ JDS ನಲ್ಲೂ ಕೂಡ ಕೆಲವು ನಾಯಕರು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಗೊತ್ತಾಗದಲ್ಲೇ ಅಂತ ಹೇಳಲಾಗ್ತಾ ಇತ್ತಲ್ಲ. ಅನಿವಾರ್ಯತೆ ಏನಿತ್ತು ಈಗ ಇಷ್ಟು ಬೇಗ ಜಾಯ್ನ್ ಆಗಿದ್ದು? ವಿಧಾನಸಭೆಗೆ ಏನಾದ್ರೂ ಸ್ಪರ್ಧೆ ಮಾಡ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಖಂಡಿತ ಸರ್. ಈಗ ನಾವು ಮಂಡ್ಯ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದನೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರು ಏನು ಪಕ್ಷೇತರ ಅಭ್ಯರ್ಥಿಯಾಗಿದ್ದರು, ಈ ಒಂದು 23ರ ಚುನಾವಣೆ ಏನು ಬರ್ತಾ ಇದೆ, ಈ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತ ನಾವು ಒಂದು ಪಕ್ಷದ ಪರವಾಗಿ ಚುನಾವಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಕೂಡ ಅಭಿಮಾನಿಗಳು ಅವ್ರಿಗೆ ನಾವು ಒತ್ತಾಯವನ್ನು ಮಾಡಿದೆವು. ಕಳೆದ 1 ತಿಂಗಳಿನಿಂದ ಕೂಡ ಸತತವಾಗಿ ನಾವು ಸಭೆಗಳನ್ನು ಮಾಡಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಅಂತಿತ್ತ, ಬಿಜೆಪಿಗೆ ಹೋಗಿ ಅಂತಿತ್ತ ನಿಮ್ಮ ಬೇಡಿಕೆ ಇದ್ದಿದ್ದು, ಮನವಿ ಇದ್ದಿದ್ದು ಅವರಿಗೆ? ಇಲ್ಲ, ನಮ್ಮ ಮನವಿ ಏನಿತ್ತು ಅಂದರೆ, ಯಾರು ನಿಮ್ಮನ್ನ ಮರ್ಯಾದೆಯಿಂದ ಗೌರವದಿಂದ ನಡೆಸ್ಕೊಳ್ತಾರೆ, ಮತ್ತೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಿಮ್ಮನ್ನ ಯಾರು ಗೌರವದಿಂದ ನಡೆಸ್ಕೊಂತಾರೆ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಆ ಒಕ್ಕರಲಿನಿಂದ ಅಭಿಪ್ರಾಯವನ್ನ ಹೇಳಿದ್ವಿ. ನಾವು ಯಾಕೆ ವಿಚಾರವನ್ನ ಹೇಳಿದ್ವಿ ಅಂತ ಹೇಳಿದ್ರೆ, ಬಿಜೆಪಿಯವರು ಹೇಳ್ದಂಗೆ ಒಂದು ಕಳೆದ 4 ವರ್ಷಗಳಿಂದ ನಮ್ಮ ಮೇಡಮ್ ಸುಮಲತಾ ಅಂಬರೀಶ್ ಅವರು ಕೊಟ್ಟಂತಹ ಕೆಲವೊಂದು ಮನವಿಗಳಿಗೆ ಅವರು ಹೃತ್ಪೂರ್ವಕವಾದ ಒಂದು ಸಕಾರಾತ್ಮಕವಾದಂಥ ಸ್ಪಂದನೆಯನ್ನು ನೀಡಿದ್ದಾರೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ. ಅವ್ರು ಹೇಳ್ದಂಗೆ ಪಾಂಡುಪುರ ಸಕ್ಕರೆ ಕಾರ್ಖಾನೆ ಆಗ್ಬೋದು, ಮೈಶುಗರ್ ಸಕ್ಕರೆ ಕಾರ್ಖಾನೆ ಆಗ್ಬೋದು, ಅಥವಾ ಕೇಂದ್ರ ಸಚಿವರು ಮತ್ತು ಮಂಡ್ಯದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣ ಆಗಿರ್ಬೋದು, ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ಬಿಜೆಪಿ ಬಹಳ ಹತ್ತಿರದಿಂದ ಸ್ಪಂದನೆಯನ್ನು ಮಾಡಿದೆ. ಇವರು ಕೊಟ್ಟಂತ ಕಾಗದ ಪತ್ರಗಳಿಗೆ ಉತ್ತಮವಾದ ಸ್ಪಂದನೆಯನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ಏನು ಹೇಳಿದ್ವಿ ಅಂದರೆ,
ನಿಮಗೆ ಪೂರಕವಾಗಿರತಕ್ಕಂಥ ವಾತಾವರಣ ಜಿಲ್ಲೆ ಹಿತದೃಷ್ಟಿಯಿಂದ ನೀವು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಬದ್ಧ ಅಂತೇಳಿ ಎಲ್ಲ ಒಂದು ಒಕ್ಕಲಿನಿಂದ ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಅವರು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಜನತೆ ಅವರು ಹಿಂದೆ ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಓಕೆ, ಇನ್ನ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ಸುಮಲತಾ ಅವರು ಬೇಡವಾಗಿತ್ತಾ ಅಥವಾ ಸುಮಲತಾ ಅವ್ರಿಗೇನೆ ಕಾಂಗ್ರೆಸ್ ಬೇಡವಾಗಿತ್ತಾ ಅನ್ನುವಂತ ಒಂದು